ಆನಂದವಾಗಿದ್ದ ಸಂಸಾರಕ್ಕೆ ಜೂನ್ 28ರಂದು ಬರ ಸಿಡಿಲು ಬಡ್ದಂಗಾಗಿರುತ್ತೆ. ಎದೆ ಎತ್ತರಕ್ಕೆ ಬೆಳೆದಂತ ಮಗಳನ್ನ ಕಳ್ಕೊತೀರಾ, ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆ ಆಗುತ್ತೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮಗಳು ಸತ್ತಿದ್ದಾಳೇನೆ ಅನಿಸ್ತಿಲ್ಲ, ಆದರೆ ಅದು ಮಾತಾಡೋಕ್ಕೂ ಭಾರಿ ಕಷ್ಟ ಆಗುತ್ತೆ. ಅಷ್ಟು ದೊಡ್ಡ ಮಗಳು, 14 ವರ್ಷ ಸಾಕಿ ಚೆನ್ನಾಗಿ ಓದ್ತಿದ್ದ ಮಗಳು, ಸೈಲೆಂಟ್ ಆಗಿದ್ದವಳಲ್ಲ. ಆಮೇಲೆ ಏನೇ ಇದ್ರೂ ಪಾರದರ್ಶಕವಾಗಿ ಹೇಳ್ತಿದ್ಲು, ಒಳ್ಳೆ ಚೆನ್ನಾಗಿ ಓದ್ತಾ ಇದ್ಲು, ಮತ್ತು ಫುಲ್ಲು ಧೈರ್ಯ, ಎಲ್ರಿಗೂ ಬುದ್ಧಿ ಹೇಳ್ತಿದ್ಲು. ನಮ್ಮೂರಲ್ಲಿ ಎಲ್ಲರೂ ಅದನ್ನೇ ಹೇಳೋದು, ಅಂಥ ಮಗುನೇ ಸಾಯಿಸ್ಬಿಟ್ರು, ಇನ್ನು ಸಾಮಾನ್ಯದವ್ರ ಕತೆ ಏನು. ಅವಳು ಅಷ್ಟು ಧೈರ್ಯವಂತೆ, ಅಷ್ಟು ಚೆನ್ನಾಗಿ ಮಾತಾಡೋಳು, ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡವಳು. ಅವಳನ್ನ ಈ ಥರ ಸಾಯಿಸಿದ್ರು ಅಂದರೆ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ. ಮತ್ತು ಇದು ಜೀವನ ಪರ್ಯಂತ ಒಂದು ದೊಡ್ಡ ನೋವೆ. ನಾನು ಆಗಲಿ ನನ್ನ ಹೆಂಡ್ತಿಗಾಗಲಿ ಅದು ನಾವು ಬದುಕಿರೋಲ್ಲರಿಗೂ ತಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಆ ನೋವು ಏನೇ ಮಾಡಿದ್ರೂ ತುಂಬಕ್ಕೆ ಸಾಧ್ಯ ಇಲ್ಲ. ಅದಂತೂ ಯಾವಾಗಲೂ ಕಾಡ್ತಿರುತ್ತೆ. ಯಾಕಂದರೆ ಅವಳು ಅಷ್ಟು ಅಚ್ಚುಮೆಚ್ಚು, ಎಲ್ರಿಗೂ ಅಷ್ಟು ಪ್ರೀತಿ. ಅಜ್ಜ ಅಜ್ಜಿಗಾಗಿರ್ಬೋದು, ನನ್ನ ತಮ್ಮನ ಹೆಂಡ್ತಿ ಮಕ್ಕಳಿಗೆ, ಎಲ್ರಿಗೂ, ಅವರು ಇವರು ಪರ್ಟಿಕ್ಯುಲರ್ ಅಂತೇನಿಲ್ಲ, ಎಲ್ರಿಗೂ ಭಾರಿ ಇಷ್ಟ. ಎಲ್ಲರ ಬಾಯಲ್ಲೂ ನನ್ನ ಹೆಂಡ್ತಿ, ಅಕ್ಕ, ತಂಗಿ, ಅವ್ರ ಮನೇಲಿ, ಎಲ್ಲರ ಮನೆಯಲ್ಲೂ ಸಾಮಾನ್ಯಕ್ಕೆ ಭಾರಿ ಇಷ್ಟ. ಅಂದರೆ ಏನಂದ್ರೆ ಶಮ್ಮು ಎಲ್ರೂ ಇವತ್ತೂ, ಈಗ 1 ತಿಂಗಳು 5 ದಿವಸ ಆಯ್ತು ಇವತ್ತೂ ಶಮ್ಮು ಯಾರನ್ನ ನನ್ನ ದೊಡ್ಡ ಮಗಳನ್ನ ಮಾತಾಡಿಸ್ತಾನೋ ಫಸ್ಟ್ ಶಮ್ಮುನೇ ಬರೋದು. ಅಷ್ಟು ಒಡನಾಟ, ಅಷ್ಟು ಬಾಂಧವ್ಯ, ಹಂಗಿದ್ಲು ಅವಳು. ಶಮಿತಾ ಅವರು ಮನೆಯವ್ರ ಜೊತೆ ಹೇಗಿದ್ರು? ಎಲ್ಲದನ್ನ ಶೇರ್ ಮಾಡ್ಕೊಂತ ಇದ್ರ? ಪ್ರತಿಯೊಂದು ಎಲ್ರಕ್ಕಿಂತನೂ ನನ್ನ ಹತ್ರ ಅವಳು ಪಿನ್ ಟು ಪಿನ್, ಏನೇ ಇದ್ರು ಪಿನ್ ಟು ಪಿನ್, ಅಷ್ಟು ಪಾರದರ್ಶಕವಾಗಿ. ಯಾರ ಹತ್ರ ಒಂದು ಜಗಳ ಮಾಡಿದ್ರೆ ನಾನು ಪಾಪ ಇದೇ ಥರ ಮಾತಾಡಿದೆ, ಇದೇ ಥರ ಬೈದೆ, ಅವ್ರು ಹಿಂಗೆ ಹೇಳಿದ್ರು, ನಾನು ಹಿಂಗೆ ಹೇಳ್ದೆ ಅಂತೆಲ್ಲ, ನಾನು ಈ ಥರ ಬುದ್ಧಿ ಹೇಳ್ದೆ ಎಲ್ಲ ಹೇಳ್ತಿದ್ಲು. ಮತ್ತು ಎಲ್ಲ ಮಕ್ಕಳು, SLC ಮಕ್ಕಳಾಗಲಿ, 9th 8th ಎಲ್ಲ ಮಕ್ಕಳು ಹೇಳ್ತಿದ್ರು, ಶಮಿತಂದು ಯಾವುದೇ ಥರ ಯಾವ ಇದು ತೊಂದರೆನೂ ಇಲ್ಲ, ಎಲ್ಲರ ಜೊತೆಗೂ ಬರೀ ಪ್ರೀತಿಯಿಂದ ಇರ್ತಿದ್ಲು. ಎಲ್ರೂ ಮಾತಾಡ್ಸೋದು, ಕರೆದು ಮಾತಾಡ್ಸೋದು, ಮೌನವಾಗಿದ್ರೆ ಯಾಕೆ ಮೌನವಾಗಿದ್ಯಾ, ಏನು, ಯಾರು ದೊಡ್ಡವರು ಸಣ್ಣವರು ಅಂತಿಲ್ಲ, ಎಲ್ರನ್ನು ಕೇಳೋದು, ಆ ಥರ ಕೇರ್ ಮಾಡ್ತಿದ್ಲು. ಈ ಥರ ಎಲ್ಲ ಪರ್ಸ್ನಾಲಿಟಿ ಇರೋಳು. ಅವಳು 2023ರಲ್ಲಿ ಒಂದು ಮಗು ಸಾಯೈತೆ. ಆ ಮಗುನೂ ಕೊಲೆನೆ, ನನ್ನ ಮಗಳೂ ಕೊಲೆನೆ. ಆ ಮಗು ಸತ್ತವಾಗ್ಲೂ ನನ್ನ ಮಗಳು ಹೇಳಿದ್ದು, ಪಾಪ ಇದು ಎದುರುಗಡೆ ಬೆಡ್ಡಲ್ಲಿ ಮಲಗ್ತಾ ಇದ್ವು ನಾವು, ಆ ಅಕ್ಕ ನಮ್ಮ ಹತ್ರ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಲಿಲ್ಲ. ಒಂದೇ ರೂಮು, ಒಂದು 6 ಅಡಿ 7 ಅಡಿ ಡಿಸ್ಟೆನ್ಸ್ ಅಷ್ಟೇ, ಬೆಡ್ ಆಪೋಸಿಟ್ ಬೆಡ್, ಒಂದು ಈ ಕಾಟ್ ಹಾಕ್ತಾರಲ್ವಾ ಅದ್ರಲ್ಲಿ ಆಪೋಸಿಟ್ ಬೆಡ್. ಬೆಳಗ್ಗೆ ಎದ್ದಾವಾಗ್ಲೇ ಗೊತ್ತು ಹಿಂಗೆ ತೀರೋಗಿದ್ದು ಅಂತ. ಅದು ಸೂಸೈಡ್ ಅಲ್ಲ, ಅದೊಂದು ಸೂಸೈಡು ಅಂತ ಮಾಡಿದ್ದಾರೆ. ಆಮೇಲೆ ನನ್ನ ಮಗಳನ್ನು ಇನ್ನೊಂದೇನೋ ಒಂದು ಕತೆ ಕಟ್ತಾರೆ ಇನ್ನು. ನಮ್ಗೆ ಯಾಕೋ ಆ ನಿಟ್ಟಿನಲ್ಲಿ ಕಾಣಿಸ್ತಿದೆ. ಇಷ್ಟು ರಿಪೋರ್ಟ್, ಈಗ FSL ರಿಪೋರ್ಟ್ ಬರ್ತಾ ಇಲ್ಲ. ಸ್ನೇಹಿತರ ಜೊತೆ ಹೇಗಿದ್ರು ನೀವು? ಸ್ನೇಹಿತರನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರಾ? ಎಲ್ಲರನ್ನು ಮಾತಾಡಿದ್ವಿ. ಅಂದ್ರೆ ಎಲ್ರನ್ನು ನಾವೆಲ್ಲ ದೂರ ಹೋಗಿ ಮಾತಾಡಕ್ ಆಗ್ಲಿಲ್ಲ. 21 ಜನ ಮಕ್ಳಿದ್ರು 9th ಅಲ್ಲಿ. 21 ಜನದಲ್ಲಿ ಇವಾಗ ವಾಪಸ್ ಮೊರಾರ್ಜಿಗೆ ಬಂದಿರೋದು ನಾನು ನೋಡ್ದಂಗೆ ಒಂದೇ ಸ್ಕೂಲ್, ಒಂದೇ ಮಗು. ಅಂದ್ರೆ 19 ಮಕ್ಳು ಬಿಟ್ಟೋಗಿದ್ದಾರೆ. ಇಲ್ಲಿರ್ತಾ ಇನ್ವೆಸ್ಟಿಗೇಷನ್ ಮಾಡಿದವಾಗ, ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿದವಾಗ, ಪ್ರತಿಯೊಬ್ರು ಜಡ್ಜು ಇನ್ವೆಸ್ಟಿಗೇಷನ್ ಮಾಡಿದವಾಗ ಎಲ್ಲ ಮಕ್ಕಳು ಒಂದೇ ಥರ ಹೇಳೋದು, ಆ ಥರ ಯಾವುದೇ ಸಮಸ್ಯೆನೂ ಇಲ್ಲ. ದೊಡ್ಡವರು ಚಿಕ್ಕವರು ಎಲ್ಲರೂ ಶಮಿತಾ ಅಂದರೆ ದಿ ಬೆಸ್ಟ್ ಸ್ಟೂಡೆಂಟ್ ಆ ಥರನೇ ಹೇಳ್ತಿದ್ರು. ಟೀಚರ್ ಆಗಲಿ, ಪ್ರಿನ್ಸಿಪಲ್ ಆಗಲಿ, ಯಾರು ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ. ಆ ಥರ ಇರೋ ಹುಡುಗಿನ ದಿಢೀರ್ನ ಈ ಥರ ಸಾಯ್ತಾಳೆ ಅಂದರೆ ನಂಬಕ್ಕೆ ಸಾಧ್ಯನೇ ಇಲ್ಲ. ಸೂಸೈಡ್ ಅಂತೂ 100ಕ್ಕೆ 100 ಸೂಸೈಡ್ ಅಲ್ಲ, ಅದು 100% ಕೊಲೆ ಮಾಡಿದರೆ. ಅದರಲ್ಲಿ ಪಕ್ಕ ಅಲ್ಲೇನೋ ಒಂದು ತಪ್ಪಾಗಿದೆ. ಅದನ್ನ ನನ್ನ ಮಗಳು ಪ್ರಶ್ನೆ ಮಾಡಿದಾಳೆ. ಪ್ರಶ್ನೆ ಮಾಡಿ ಇನ್ನೆಲ್ಲ ಹೊರಗಡೆ ಹೇಳ್ತಾಳಂತನೋ ಏನೋ.
ಗೊತ್ತಾಗ್ತಿಲ್ಲ. ಇದ್ರಲ್ಲಿ ಕೊಲೆ ಮಾಡಿದ್ದಾರೆ. ಎಲ್ಲಿಗ ಹೊರಟಾಗಿದ್ರು, ರೆಡಿ ಆದಾಗ ಈ ರೀತಿ ಒಂದು ಘಟನೆ ಆಗಿದೆ ಅಂತ. ಅವಳು ಆಹಾರ ಮಂತ್ರಿ ಆಗಿದ್ಲು, ಹಾ, ಹಾ. ಎಲೆಕ್ಷನ್ ಅಲ್ಲಿ ಮುಂಚಿನ ದಿವಸ ಗೆದ್ದು ಆಹಾರ ಮಂತ್ರಿ ಅಂತ ಆಗಿದ್ಲು. ಹ್ಮ್. ಅವಾಗ ಮಕ್ಳಿಗೆಲ್ಲ ಹೋಗಿ ರಾತ್ರಿ ಯಾರು ಸೂಸೈಡ್ ಮಾಡ್ಕೊಳ್ಳೋರು ಸೈಲೆಂಟ್ ಆಗಿರ್ತಾರೆ, ಬೇರೆ ಅವ್ರದ್ದು ಯೋಚನೆನೆ ಬೇರೆ ಇರುತ್ತೆ, ಏಕಾಂಗಿಯಾಗಿರ್ತಾರೆ, ಇಲ್ಲ ಅಳ್ತಾ ಇರ್ತಾರೆ. ಯಾಕಂದ್ರೆ ನಾನೊಂದ್ ಇಡೀ ಪ್ರಪಂಚ ಸಿಂಪಲ್, ನಾನೊಂದ್ ಶಾಲೆ ಬಿಟ್ಟು ಹೋಗ್ತಾ ಅಥವಾ ಅಪ್ಪ ಅಮ್ಮನ್ ಬಿಟ್ಟು ಹೋಗ್ತಾನೋ ಫ್ರೆಂಡ್ಸ್ ಬಿಟ್ಟು ಹೋಗ್ತಾನೋ ನಮಗ್ ಬೇಜಾರಾಗುತ್ತೆ, ನಾವು ಅಳ್ತೀವಿ, ಮೌನವಾಗಿ ಏನೋ ಒಂಥರ ಬೇಜಾರಲ್ಲಿರುತ್ತೆ. ಆದ್ರೆ ಇಡೀ ಪ್ರಪಂಚ, ಊರು, ಅಪ್ಪ ಅಮ್ಮ ಎಲ್ಲದನ್ನು ಬಿಟ್ಟು ಹೋಗ್ತಾ ಯಾರೇ ಆದ್ರೂ ಯೋಚನೆ ಮಾಡ್ತಾರೆ, ಅಳ್ತಾರೆ, ಏಕಾಂಗಿಯಾಗಿ ಇರ್ತಾರೆ. ಅಥವಾ ಏನಾದ್ರೂ ಒಂದು ಡೆತ್ ನೋಟು, ನನ್ ಸಾವಿಗೆ ನಾನೇ ಕಾರಣ ಅಥವಾ ನನ್ ಸಾವಿಗೆ ಬೇರೆಯವ್ರ ಕಾರಣ, ಇಲ್ಲ ಇಂಥ ಕಾರಣ ಅಂತ ಬರ್ದಿಡ್ತಾರೆ. ಏನೂ ಇಲ್ಲ, ರಾತ್ರಿ ಹೋಗಿ ಊಟಕ್ಕೆ ಬಡಿಸ್ತಾಳೆ, ಎಲ್ಲರಿಗೂ ಉಪ್ಪಿನಕಾಯಿ ಹಾಕ್ತಾಳೆ, ತರಕಾರಿ ಬಿಡ್ಬೇಡಿ, ತರಕಾರಿ ತಿನ್ನಿ ಒಳ್ಳೇದು ಅಂತ ಹೇಳ್ತಾಳೆ. ಅನ್ನ ಯಾರು ಬಿಸಾಡ್ಬೇಡಿ, ಅನ್ನ ಬೆಳೆಯೋದು 1 ವರ್ಷದ ಕೆಲ್ಸ, ಬಿಸಾಡೋದು 1 ನಿಮಿಷದ ಕೆಲ್ಸ, ಈ ತರ ಎಲ್ಲ ಹೇಳ್ತಾಳೆ. ಅದಾದ್ಮೇಲೆ ನಾಳೆ ಬಗ್ಗೆ ಯೋಚನೆ ಮಾಡಿದಾಳೆ. ನಾಳೆ ಭಾನುವಾರ, ಶನಿವಾರ, ನನ್ ಮಗಳು ತೀರೋಗಿದ್ ಶನಿವಾರ, ನಾಳೆ ಭಾನುವಾರ ಚಿಕನ್ ಕೊಡ್ತಾರೆ, ನೀವು ಚಿಕನ್ ಬೇಡದಿದ್ದವ್ರು ಚಿಕನ್ ಬೇಡ ಅಂತ ಹೇಳ್ಬೇಡಿ, ಬೇರೆ ಯಾರೋ ತಿಂತಾರೆ, ನೀವು ಬೇಡ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಕಮ್ಮಿ ತರ್ತಾರೆ. ಈ ತರ ಎಲ್ಲ ಹೇಳಿದಾಳೆ. SLC ಮಕ್ಳಿಗೆಲ್ಲ ಹೇಳಿದಾಳೆ, ಅಕ್ಕಂದ್ರು ತಿಂತಾರೆ, ನೀವು ಬೇಡ ಅಂತ ಹೇಳ್ಬೇಡಿ. ಈಗ ಹೊಸ ಹುಡುಗರು ಬಂದಿರ್ತಾರಲ್ಲ, ಅವರೆಲ್ಲ ಖಾರ ಅಂದ ತಕ್ಷಣ ಏನ್ ಮಾಡ್ತಾರೆ, ಬೇಡ ಅಂತಾರೆ. ಕ್ವಾಂಟಿಟಿ ಜಾಸ್ತಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಖಾರ ಮಾಡ್ತಾರೆ. ಅದೆಲ್ಲ ಕಡೆ ಸಹಜ. ಅದು ಆ ಉದ್ದೇಶದಲ್ಲಿ ಅದನ್ನು ಯಾರು ನಾಳೆ ಬಗ್ಗೆ ಯೋಚನೆ ಮಾಡೋರು ಯಾರು ಸೂಸೈಡ್ ಮಾಡ್ಕೊಳ್ಳಲ್ಲ. ಏನಕ್ ಬೇಕು, ಎಲೆಕ್ಷನ್ಗಾದ್ರೂ ಏನಕ್ ನಿಲ್ಬೇಕು? ಅಥವಾ ನಾಳೆ ಚಿಕನ್ ಕೊಡ್ತಾರೆ ಅದನ್ನ ಬೇಡ ಅಂತ ಹೇಳ್ಬೇಡಿ ಅಂತ ಯಾಕೆ ಹೇಳ್ತಾಳೆ? ನಾಳೆದೆಲ್ಲ ಯೋಚನೆನೂ ಇತ್ತು, ಎಲ್ಲಾ ಪ್ಲಾನು ಇತ್ತು. ಯಾವುದೇ ಕಾರಣಕ್ಕೂ ಅವಳು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಇದು 100ಕ್ಕೆ 100% ಕೊಲೆ. ಹೋದ್ಸರಿ ಇದೇ ತರ 2 ಮಕ್ಳು ಕಾಲು ನೆಲದಲ್ಲಿದೆ, 2 ಮಕ್ಳ ಹತ್ರನು ಬಕೆಟ್ ಇಡ್ತಾರೆ, ಅದೇ ಆಂಗಲ್, ಅದೇ ಬಾತ್ರೂಮು, ಕಾಲ್ ನೆಲದಲ್ಲಿದೆ, ಮಧ್ಯೆ ಇದೇ ತರ ಕಟ್ಟೆ ಇದೆ, 6 ಇಂಚ್ ಕಟ್ಟೆ ಇದೆ ಅಲ್ಲಿ. ಈ ತರ ಎಲ್ಲ ಅದೆಲ್ಲದನ್ನು ನೋಡಿದ್ರೆ ಅದು 2 ಮಕ್ಳು ಒಂದೇ ತರ ಆಗಕ್ ಸಾಧ್ಯ ಇಲ್ಲ. ಹೆಂಗಿದೆ ಅಂದ್ರೆ ಒಂದು ಒರಿಜಿನಲ್, ಇನ್ನೊಂದು ಅದ್ರ ಜೆರಾಕ್ಸ್. ಹೌದು. ಇಲ್ಲ, ಅದನ್ನ ನೋಡಿದ್ರೆ 2 ಸಾವನ್ನು ಬೇರೆ ಅನ್ಸಲ್ಲ, 2 ಈಗ ಒರಿಜಿನಲ್ ಜೆರಾಕ್ಸ್ ಆತರ ಒಂದೇ ತರ ಬರುತ್ತೆ. ಒಂದೇ ತರ ವೇಲಲ್ಲೇ ಹಾಕ್ತಾರೆ, ಅದೇ ಆಂಗಲ್ಗೆ ಹಾಕ್ತಾರೆ. ಅದಿರೋದು 78 ಇಂಚ್ ಹೈಟ್. ನನ್ ಮಗಳು 61 ಇಂಚ್ ಹೈಟ್, ಬಕೆಟ್ 16 ಇಂಚ್ ಹೈಟ್. 16, 61, 77. ಆ ಆಂಗಲ್ ಇರೋದೇ 78 ಇಂಚು. ಬಟ್ ಕಾಲ್ ನೆಲದಲ್ಲಿ ಬರುತ್ತೆ. ಬಕೆಟ್ ಅಲ್ಲಿ ಹತ್ಕೊಂಡು ಹಾಕಿದ್ರೆ ಒಂದು 6 ಇಂಚ್ ಕೆಳಗ್ ಬರ್ಬೋದು. ಅಂದ್ರೆ ಡೆತ್ ಆದ ತಕ್ಷಣ ವೆಯ್ಟ್ ಆಗುತ್ತೆ, ಸ್ವಲ್ಪ ಬರುತ್ತೆ. ಬಕೆಟ್ ಆಚೆ ಈಚೆ ಆಗಿಲ್ಲ, ಎಲ್ಲೂ ಆಗಿಲ್ಲ. ಬಕೆಟ್ ಒಂಚೂರು ಈಗ ಒದ್ದಾಡ್ತಾನಾದ್ರೂ ಅದ್ ಬೀಳ್ಬೇಕಾಗಿತ್ತು ಅಥವಾ ದೂರ ಹೋಗ್ಬೇಕಾಗಿತ್ತು, ಏನೂ ಆಗಿಲ್ಲ. ಎಲ್ಲ ಅಲ್ಲೇ ಇದೆ, ಎಲ್ಲ ಸೆಟ್ಟಿಂಗ್. ಅದು ಪ್ರಿನ್ಸಿಪಲ್, ಈಗ ಹೋದ್ಸರಿ ಪ್ರಿನ್ಸಿಪಲ್ ಅವ್ರು ತಪ್ಪೇ ಮಾಡಿಲ್ಲ ಅಂದಿದ್ರೆ ರಾತ್ರಿ 11:30 ಒಳಗಾಗಿದೆ. ನನಗೆ ತಿಳಿಸಿರೋದು ಬೆಳಗ್ಗೆ 5:45ಗೆ. ಯಾಕ ರಾತ್ರಿ ನಮ್ಮನೆಗೆ ಬೆಳಗ್ಗೆ ಬಂದಿದ್ದ ಕಾರ್ ರಾತ್ರಿ ಬರ್ತಾ ಇರ್ಲಿಲ್ವಾ? ಅಡ್ರೆಸ್ ಗೊತ್ತಿಲ್ಲ ಅಂತಿಲ್ಲ. ಅಲ್ಲೇ ಒಬ್ಳು ಕ್ಲರ್ಕ್ ಕೆಲಸ ಮಾಡೋ ಹುಡುಗಿ ನಮ್ಮನೆ ಹತ್ರನೇ, ಕಾಲ್ನಡಿಗೆಯಲ್ಲಿ ಬರ್ಬೋದು ನಮ್ಮನೆಗೆ. ಅಮ್ಮಮ್ಮ ಅಂದ್ರೆ ಒಂದು 500 ಮೀಟರ್ ಅಷ್ಟೇ ಮನೆ. ಬರ್ಬೋದಾಗಿತ್ತು ರಾತ್ರಿನೇ. ಬಂದ್ ಹೇಳಿದಿದ್ರೆ ನಾನು ಏನು ಅಂತ ಹೋಗಿ ನೋಡ್ತಾ ಇದ್ದೆ. ಇವರು ಶಾಸಕರು PA ಹೋಗ್ತಾರೆ, ಇವರು ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರು, ನಾನ್ ಕಂಪ್ಲೇಂಟ್ ಕೊಟ್ಟಿರೋದು. ನೀವು ಬೆಳಿಗ್ಗೆ ಹೋದ್ರ ಮೇಲೆ ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟೇ ಕೊಟ್ಟಿಲ್ಲ. ನೀವು ಹೋದಾಗ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು? ನಾನು ಹೋದವಾಗ ಒಂದು ಅವರೇ ಟೀಚರ್ಸ್, ವಾಚ್ಮೆನ್, ಹಿಂಗೆ ಒಂದ್ 7-8 ಜನ ಹೊರಗಡೆ ನಿಂತಿದ್ರು. ಅಲ್ಲಿ ನಿಂತಿದ್ದವಾಗ ನಾನ್ ಅನ್ಕೊಂಡೆ ಏನೋ ಬಿದ್ದು ಕೈ ಕಾಲು ಮುರ್ಕೊಂಡಿದ್ದಾಳೆ, ಏನೋ ಒಂದ್ ಆಗಿದೆ, ಒಟ್ನಲ್ಲಿ ಸೀರಿಯಸ್ ಆಗಿ ಏನೋ ಒಂದ್ ಆಗಿದೆ ಅಂತ ಗೊತ್ತಾಯ್ತು. ಬಟ್ ನನಗ್ ಒಳಗ್ ಹೋಗಿ ನೋಡಿದ್ರ ಮೇಲೆ ಗೊತ್ತು ನನ್ ಮಗಳನ್ನ ಸಾಯಿಸಿ ನೇತಾಕಿದ್ದಾರೆ ಅಂತ. ಸ್ಟ್ರಾಂಗ್ ಇರೋ ಹುಡುಗಿರನ್ನ ಏನಕ್ಕೆ ಟಾರ್ಗೆಟ್ ಮಾಡುದು? ಯಾಕಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತಂದ್ರೆ ಅದಕ್ಕೆ ಕಾರಣ ಇರ್ಬೇಕು. ಆತ್ಮಹತ್ಯೆ ಆದ್ರೂನು, ಯಾವುದೇ ಮಕ್ಳು ಆತ್ಮಹತ್ಯೆ ಆದ್ರೂನು ಅದು ಕಾರಣ ಪ್ರಿನ್ಸಿಪಲ್, ಅಲ್ಲಿನ ವಾರ್ಡನ್ನು, ಅಲ್ಲಿನ ವ್ಯವಸ್ಥೆ ಮಂಡಳಿ ನೋಡ್ಕೊಳ್ಳೋರೇ ಆಗಿರ್ತಾರೆ ಬಿಟ್ರೆ ಇನ್ನೊಬ್ರು ಆಗಿರಲ್ಲ. ಯಾಕೆಂದ್ರೆ ಅವ್ರಿಗೇನೋ ಕೊಂದು ಕೊರತೆ ಇದೆ, ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಅವರೇ ಕಾರಣ. ಈಗ ನಾವಲ್ಲಿ ಬಿಟ್ಟು ಬರ್ತೀವಿ ಅಂದ್ರೆ ಅವರೇ ಅಪ್ಪ ಅಮ್ಮ, ಗುರು, ದೈವ ಎಲ್ರು ಅವರೇ. ಅವರು ಅಷ್ಟು ಕಾಳಜಿಯಿಂದ ನೋಡ್ಕೋಬೇಕಾಗಿತ್ತು. ಆತ್ಮಹತ್ಯೆ ಅಂದ್ರೂ ಅದು ಅವ್ರ ಮೇಲೆ ಕೇಸ್ ಆಗ್ಬೇಕು, ಅವ್ರಿಗೆ ಶಿಕ್ಷೆ ಆಗ್ಬೇಕು.
IPC 306 ಪ್ರಕಾರ ಅದು ಆತ್ಮಹತ್ಯೆನು ದೊಡ್ಡ ಕ್ರೈಮೇ. ಅದಕ್ಕೆ ಅವರೇ ಹೊಣೆ ಹಾಕ್ತಾರೆ. ಕಾರಣಗಳು ಗೊತ್ತಾಗ್ಬೇಕು. ಇನ್ನೇನೋ ಡೆತ್ ನೋಟ್ ಬಗ್ಗೆ ಒಂದಷ್ಟು ವಿಚಾರಗಳು ಬಂತು. ಏನು ಬರ್ದಿಲ್ಲ ಡೆತ್ ನೋಟ್, ಅದ್ ನಾನು ಓದಿದ್ದೀನಿ. ಹ್ಮ್. ಐ ಮಿಸ್ ಯು ಅಂತ ಬರ್ದಿದ್ದಾಳೆ. ಹ್ಮ್ ಹ್ಮ್. ಐ ಮಿಸ್ ಯು ಅಂತ ಬರ್ದಿದ್ದಾಳೆ. ಅದು ನನ್ ಮಗಳು ಬರ್ದಿದ್ದಾಳೆ ಅಂತ ನಾನು ಹೇಳಲ್ಲ. ಹ್ಮ್. ಯಾಕೆಂದ್ರೆ ಆ ಹ್ಯಾಂಡ್ ರೈಟಿಂಗ್ ನನ್ ಮಗಳದ್ದಲ್ಲ. ಇತ್ತ ನಿಮ್ಮ ಹತ್ರ ಆ ಲೆಟರ್? ಯಾರ ಹತ್ರ ಇದೆ ಇವಾಗ? ಅದು ಈಗ FSL ಟೆಸ್ಟಿಗೆ ಹೋಗಿದೆ. ಹೌದಾ? ಹ್ಮ್. ಅದಿನ್ನು ಬಂದಿದೆ ಬಂದಿಲ್ಲ ಗೊತ್ತಿಲ್ಲ. ಬಟ್ ನಾವು ಕೇಳ್ದಾಗ ಬಂದಿಲ್ಲ ಅಂತಾರೆ. ಅದ್ರಲ್ಲಿ ಸತ್ಯ ಗೊತ್ತಾಗ್ಬೇಕು. ಅದಾದ್ಮೇಲೆ ನನಗದು 100% ಅನ್ಸಿದೆ ಅದು ನನ್ನ ಮಗಳದ್ದಲ್ಲ. ಹ್ಮ್. ಆಮೇಲೆ ಅವ್ರು ಹೇಳ್ತಾರೆ ಅದನ್ನ ಡೆತ್ ನೋಟ್ ಬರ್ದಿಟ್ಟಿದ್ದಾಳೆ ಅಂತ. ಸೊ ನಾನು ಅದಕ್ಕೂ ನಾನು ಕಾನೂನು ಹೋರಾಟ ಮಾಡೇ ಮಾಡ್ತೀನಿ. ಐ ಮಿಸ್ ಯು ಯಾವ್ದೇ ಕಾರಣಕ್ಕೂ ಡೆತ್ ನೋಟ್ ಅಲ್ಲ. ಹೌದು, ಅಲ್ಲ. ಎಲ್ರಿಗೂ ಬರಿತೀವಿ. ಹ್ಮ್. ನಾವು ಅಕಸ್ಮಾತ್ ಯಾರತ್ರನೋ ಒಂದು ಸಿಟ್ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಮಾತಾಡ್ಲಿಲ್ಲ ಅಂದ್ರೂ ನಾವೊಂದು ಇದ್ ಬರಿತೀವಿ ಐ ಮಿಸ್ ಯು ಅಂತ. ಅಥವಾ ನಾವೆಲ್ಲ ಟ್ರಿಪ್ ಹೋದವಾಗ ನನ್ಗೆ ದೂರ ಆಗ್ತಾನೆ ಅಂದಾಗ ಆ ಟೈಮಲ್ಲಿ ಐ ಮಿಸ್ ಯು, ಆ ಸ್ಪಾಟ್ ಟೈಮಿಗೆ 10 ನಿಮಿಷ ಆಗ್ಲಿ 1 ಗಂಟೆ ಆಗ್ಲಿ 1 ದಿವಸ ಆಗ್ಲಿ ಐ ಮಿಸ್ ಯು ಅಂತಾನೆ ಹೇಳೋದು. ಅದನ್ನ ಯಾರು ಡೆತ್ ನೋಟು ಅಂತ ಹೇಳಲ್ಲ. ಯಾರನ್ನೋ ಕಳ್ಕೊಂಡ್ರ ಮೇಲೆ ಐ ಮಿಸ್ ಯು ಅಂತ ಬರಿತೀವಿ. ಅದ್ಬಿಟ್ಟು ನಾನು ಹೋಗ್ತೀನಿ ಅಂತ ಐ ಮಿಸ್ ಯು ಅಂತ ಯಾರು ಬರೆಯಲ್ಲ. ಯಾರನ್ನಾರು ಏನಾದ್ರೂ ಕಳ್ಕೊಂಡ್ರೆ ಐ ಮಿಸ್ ಯು ಬರಿತೀವಿ, ಐ ಮಿಸ್ ದಟ್ ಆತರ ಏನೋ ಬರಿತೀವಿ. ಅದು ಬಿಟ್ಟು ಸಾಯ್ತೀನಿ ಅನ್ನೋರು ಐ ಮಿಸ್ ಯು ಅಂತ ಬರೆಯಲ್ಲ. ಇದೆಲ್ಲ ಒಂದು ಕಟ್ಟುಕತೆ. ಹಂಗಾಗಿ ಡೆತ್ ನೋಟ್ ಅಂತ ಎಲ್ಲೂ ಬರ್ದಿಲ್ಲ. ಈಗ ಡೆತ್ ನೋಟ್ ಬರೆಯೋರು ಹೆಂಗ್ ಬರೀತಾರೆ ಅಂದ್ರೆ ನನ್ ಸಾವಿಗೆ ನಾನೇ ಕಾರಣ, ಅಥವಾ ನನ್ ಸಾವಿಗೆ ಇಂಥವ್ರ ಕಾರಣ, ಅಥವಾ ನನ್ ಸಾವಿಗೆ ಈ ತರ ನನ್ಗೆ ವೈಯಕ್ತಿಕವಾಗಿ ಯಾವ್ದೋ ಒಂದು ಕಾಯಿಲೆ ಕಾರಣ, ಏನೋ ಒಂದು ಈ ತರ ಏನೋ ಒಂದು ಬರ್ದೇ ಬರೀತಾರೆ. ನನ್ ಮಗಳು ಡೈರಿ ಬರಿತಾ ಇದ್ಲು, ಇದುವರೆಗೂ ಆ ಡೈರಿ ಸಿಕ್ಕಿಲ್ಲ ನನ್ಗೆ, ಇದುವರೆಗೂ ಸಿಕ್ಕಿಲ್ಲ. ನಾನು ಪೊಲೀಸ್ನವ್ರ ಹತ್ರನೂ ಹೇಳಿದ್ದೀನಿ, ಬಟ್ ಆ ಡೈರಿ ವಿಷಯ ಇನ್ನೂ ಬರ್ತಾ ಇಲ್ಲ ಆಚೆಗೆ. ಫ್ರೆಂಡ್ಸ್ ಹತ್ರ ಎಲ್ಲ ವಿಚಾರಿಸಿದ್ರ? ಫ್ರೆಂಡ್ಸ್ ಹೇಳ್ತಿದ್ದಾರೆ ಬರಿತಿದ್ಲು ಅಂತ, ಬಟ್ ಡೈರಿ ಸಿಕ್ಕಿಲ್ಲ. ಡೈರಿ ಸಿಕ್ಕಿಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು ನೀವು. ಅದು ಪ್ರೀ ಪ್ಲಾನ್ ಮಾಡ್ರು. ಡೈರಿಲಿ ಏನೋ ಬರ್ದಿದ್ದಾಳೆ. ಮಕ್ಳೇ ಹೇಳ್ತಾರೆ ರಾತ್ರಿ ಕುತ್ಕೊಂಡು ಏನೋ ಬರ್ದಿದ್ದಾಳೆ ಅಂತ. ಮಕ್ಳೇ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾತ್ರಿ ಇದ್ದಿದ್ದ ಡೈರಿ ಹಗ್ಲಿಗೆ ಕೇಳಿದ್ರೆ ಇಲ್ಲ ನಮ್ಗೆ ಗೊತ್ತಿಲ್ಲ, ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ಇದೆಲ್ಲ ನಮ್ಗೆಲ್ಲದು ಸಾಕ್ಷಿನೇ. ಅದು 11 ಗಂಟೆಗೆ ಈ ರೀತಿ ಒಂದು ಅನಾಹುತ ಆಗಿದೆ. 5 ಗಂಟೆ ತನಕ ಏನ್ 5:15 ಕಂಪ್ಲೇಂಟ್ ಕೊಟ್ಟಿಲ್ಲ. ಅದೇ ಹೇಳದ್ನಲ್ಲ, ಕಂಪ್ಲೇಂಟೇ ಕೊಟ್ಟಿಲ್ಲ ಇವರು. ಅವ್ರು ಯಾರೋ ಕೇಳಿದ್ರು, ನಮ್ಮವ್ರ ಯಾರೋ ಕೇಳಿದ್ರು, ಅವಾಗ ಹೇಳ್ತಾರೆ ಇನ್ಸ್ಪೆಕ್ಟರ್ ನಂಬರ್ ಇಲ್ಲ ಅಂತ. ಒಂದ್ ಚಾರ್ಟ್ ಇರುತ್ತೆ ಎಲ್ಲಾ ಗವರ್ಮೆಂಟ್ ಇದ್ರಲ್ಲೂ, ಎಲ್ಲಾ ಪ್ರೈವೇಟ್ ಸ್ಕೂಲ್ ಅಲ್ಲೂ ಒಂದ್ ಚಾರ್ಟ್ ಇರುತ್ತೆ, ಹಾಕ್ಲೇಬೇಕು. ಅದು ಹೆಣ್ಣು ಮಕ್ಕಳ ವಸತಿ ಗೃಹ ಅಂತಂದ್ರೆ ಖಂಡಿತವಾಗ್ಲೂ ಹಾಕ್ಲೇಬೇಕು. ಆ ಇದ್ರಲ್ಲಿ ಇದೇ ಮಾಡಿಲ್ಲ ಇವರು, ಅಂದ್ರೆ ಇವ್ರು ಕೊಲೆ ಮಾಡಿದ್ದಾರೆ. ಹಂಗಾಗಿ ಈಗ ನಮ್ಗೊಂದೇನೋ ಒಂದ್ ಕಾರಣ ಹೇಳ್ಬೇಕು, ಈ ಟೈಮಲ್ಲಿ ಇಲ್ಲ ಅದಿಲ್ಲ ಇದಿಲ್ಲ ಅಂತ. ಇವರು SI ನಂಬರು ಪೊಲೀಸ್ ನಂಬರೇ ಇಲ್ಲ ಅಂತ ಇದ್ದಾರೆ. ಅದಾದ್ರ ಮೇಲೆ ಇನ್ನೊಂದು ಇದೇನು ಅಂದ್ರೆ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಾರೆ. ಅವ್ರ ಹೇಳಿಕೆಗಳಲ್ಲೇ ಗೊಂದಲ ಇದೆ. ಟೀಚರ್ಸ್ಗಳೇ ತನಿಖೆ ಮಾಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆಯಾ? ತನಿಖೆ ಅಂದ್ರೆ ಈ 15 ದಿವಸಕ್ಕೊಂದ್ಸರಿ 20 ದಿವಸಕ್ಕೊಂದ್ಸರಿ ಬರ್ತಾರೆ. ನಮ್ಮನೆಗೆ ಬಂದಿದ್ದಾರೆ, ಬರ್ತಾರೆ, ಮಾತಾಡ್ಸ್ಕೊಂತಾರೆ. ಅವ್ರಿಗೆ ಏನೇನ್ ಹೇಳಿಕೆ ಬೇಕು ಅದೆಲ್ಲ ತಗೊಂಡು ಹೋಗ್ತಾರೆ. 15 ಸರಿ ಕಳ್ರ ತರ ನಮ್ಮನ್ನೇ ಹೇಳಿಕೆ ತಗೊಂಡಿದ್ದಾರೆ. ಬಿಟ್ರೆ ಅಲ್ಲಿ ಆಡಳಿತ ಮಂಡಳಿಲಿರೋರ್ನ ಆತರ ಇದ್ ಮಾಡ್ಲೇ ಇಲ್ಲ. ನಮ್ಮ ಹತ್ರನೇ ಈಗ ಸುಮಾರು ಒಂದ್ 5-6 ಸರಿ ನಮ್ಮ ಹತ್ರ ಆಯ್ತು. ಜಡ್ಜ್ ಆಯ್ತು, ಪೊಲೀಸ್ನವ್ರ ಆಯ್ತು, ಇನ್ನೊಬ್ರು ಬೇರೆ SI ಬಂದ್ರು ಅವ್ರಾಯ್ತು, ಹಳೆ SI ಆಯ್ತು. ಈ ತರ ಒಬ್ಬೊಬ್ರು ಒಂದೊಂಥರ ಹೇಳಿಕೆ ತಗೊಂಡು ಹೋಗ್ತಿದ್ದಾರೆ. ಬಟ್ ಯಾರ ಮೇಲೂ ಕ್ರಮ ಆಗಿದ್ ಕಾಣ್ತಾ ಇಲ್ಲ. ಕ್ರಮ ಅಂದ್ರೆ ಕ್ರಮ ಆಗ್ಲೇಬೇಕು. ಈಗ ತಪ್ಪಿತಸ್ಥರು ಅಂತಲ್ಲ, ಅವ್ರ ಆ ಸ್ಥಾನದಲ್ಲಿ ಇದಾರೆ ಅಂದ್ರೆ ಅವ್ರು ತಪ್ಪಿತಸ್ಥರೆ. ಒಬ್ರು ವಾಚ್ಮ್ಯಾನ್ ಇದ್ದು ಕಳ್ತನ ಆಯ್ತು ಅಂದ್ರ ಮೇಲೆ ವಾಚ್ಮ್ಯಾನೇ ಕಳ್ಳ ಆಗಿರ್ಬೇಕು. ಯಾಕೆಂದ್ರೆ ನೈಟು ವಾಚ್ಮ್ಯಾನೇ ಅಲ್ಲಿ ಕಾವಲ್ಗಾರ. ಅವನ್ ಬಿಟ್ರೆ ಒಳಗಡೆ ರಾತ್ರಿ ಯಾರು ಬರಲ್ಲ. ರಾತ್ರಿ ಕಳ್ತನ ಆಯ್ತು ಅಂದ್ರೆ ಅವನೇ ಕಾರಣ, ಹಗಲು ಕಳ್ತನ ಆಯ್ತು ಅಂದ್ರೆ ಒಳಗಡೆ ಕೆಲಸ ಮಾಡೋರ್ ಕಾರಣ. ಇದು ಕೊಲೆ ಆಗಿದ್ದು ಈಗ ರಾತ್ರಿ. ವಾರ್ಡನ್ನು, ವಾಚ್ಮ್ಯಾನು, ಪ್ರಿನ್ಸಿಪಲು A1 ಆರೋಪಿ. ಯಾಕೆ ಅಂದ್ರೆ ಪ್ರಿನ್ಸಿಪಲ್ ಜವಾಬ್ದಾರಿ ಇರಬೇಕು. ಜವಾಬ್ದಾರಿ ಇದೆ, ಆ ಜವಾಬ್ದಾರಿ ನಿಭಾಯಿಸಿಲ್ಲ ಇವ್ರು. ಆ ಜವಾಬ್ದಾರಿಲಿರೋಕೆ ಅರ್ಹತೆನೆ ಅಲ್ಲ. ಯಾಕೆ ಅಂದ್ರೆ 3 ಸಾವಾಗಿದೆ. 3 ಸಾವಲ್ಲೂ ಇವರು
ಆ ಜವಾಬ್ದಾರಿ ಕಾಣ್ಲಿಲ್ಲ. ಇದಾದ ನಂತರ ಒಂದು 3-4 ದಿನಗಳ ಕಾಲ ಹೋರಾಟವನ್ನ ಮಾಡ್ತಾರೆ. ಹೋರಾಟಗಾರರಿಗೂ ಎಲ್ಲೋ ಒಂದ್ ಕಡೆ ತೊಂದ್ರೆ ಆಯ್ತು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? 3 ಸ್ಟ್ರೈಕ್ ಆಯ್ತು. ಹ್ಮ್. 3 ಸ್ಟ್ರೈಕ್ ಮಾಡ್ದು 3 ದಿವಸ ಕೊಪ್ಪದಲ್ಲಿ. ಅದಾದ್ರ ಮೇಲೆ ನಮ್ ಕೆಲವು ಸ್ನೇಹಿತರು ಹುಡುಗರು ಪೋಸ್ಟ್ ಅಭಿಯಾನ ಮಾಡೋದು, ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಅಭಿಯಾನ ಮಾಡೋದು. ಯಾರ ಮೇಲೂ ತುಚ್ಛವಾಗಿ ಯಾವುದೇ ಹೇಳಿಕೆ ಕೊಟ್ಟಿಲ್ಲ, ಯಾರ ಹೆಸರನ್ನು ಬ್ಲೇಮ್ ಸಾವಿಗ್ ನ್ಯಾಯ ಕೇಳ್ತಿದಾರೆ ಅಂದ್ರೆ ಅದ್ರಲ್ಲಿ ಏನು ತಪ್ಪಿಲ್ಲ. ಹೋರಾಟ ಅದು ಎಲ್ಲರ ಹಕ್ಕು, ಹೌದು, ಅದು ಸಾರ್ವಜನಿಕರ ಹಕ್ಕು, ಮಾನವ ಹಕ್ಕು. ಅದು ಮಾನವ ಹಕ್ಕನ್ನ ಇವರು ಪ್ರಶ್ನೆ ಮಾಡಂಗಿಲ್ಲ. ತಪ್ಪಾಗಿ ಪ್ರಶ್ನೆ ಮಾಡಿದಿದ್ರೆ ಕೇಳ್ಬೋದಿತ್ತು. ಇವರು ಆ ಹುಡುಗರಿಗೆ ನೋಟಿಸ್ ಕೊಡ್ತಾರೆ, ಪೋಸ್ಟ್ ಕಾರ್ಡ್ ಮಾಡಿದ್ಕೆ ಆ ಹುಡುಗರಿಗೆ ನೋಟಿಸ್ ಕೊಡ್ತಾರೆ. ಇವ್ರು ಹೋರಾಟಗಾರರನ್ನ ಬಾಯಿ ಮುಚ್ಚಿಸ್ತಾರೆ. ಇವ್ರು ಯಾಕೆ ಕರೆಕ್ಟ್ ಆಗಿ ತನಿಖೆ ಮಾಡ್ತಾ ಇಲ್ಲ? ಇವ್ರ ತನಿಖೆ ಸರಿಯಾದ ಹಾದಿಲೇ ಹೋಗಿದ್ದಿದ್ರೆ, ಸರಿಯಾದ ಮಾರ್ಗದಲ್ಲಿ ಅವ್ರು ತನಿಖೆ ಮಾಡಿದ್ದಿದ್ರೆ, ಅವ್ರು ಪೋಸ್ಟ್ ಅಭಿಯಾನ ಯಾಕೆ ಮಾಡ್ತೀವಿ ನಾವು? ಯಾರ ಹತ್ರನಾದ್ರೂ ಯಾಕೆ ಕೇಳ್ತೀವಿ? ಪೊಲೀಸ್ನವ್ರು ನಮ್ಮ ಹತ್ರ ದುರ್ವರ್ತನೆಯಿಂದ ಯಾಕೆ ನಡ್ಕೊಂತಾರೆ? ಇವ್ರ ಕೆಲಸ ಇವ್ರು ಕರೆಕ್ಟ್ ಮಾಡಿದ್ರೆ ನಾವು ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಕರ್ನಾಟಕ ಪೊಲೀಸ್ ಬೆಸ್ಟ್ ಪೊಲೀಸು ನಮ್ಮ ಭಾರತದಲ್ಲಿ. ಆದ್ರೆ ನನ್ನ ಮಗಳ ಪ್ರಕರಣದಲ್ಲಿ ಅದು ಕಾಣ್ತಾ ಇಲ್ಲ, ಅಮೋಲಿನ ಪ್ರಕರಣದಲ್ಲಿ ಕಾಣ್ತಾ ಇಲ್ಲ, ಈಗ ಕೆಲವು ಪ್ರಕರಣದಲ್ಲಿ ಕಾಣ್ತಾ ಇಲ್ಲ.